ಭಾರತದಲ್ಲಿ ಐಪಿಎಲ್ ಫೀವರ್ ಶುರುವಾಯಿತು. ಜಗತ್ತಿನ ಅತಿದೊಡ್ಡ ಪ್ರೀಮಿಯರ್ ಲೀಗ್ ಹಬ್ಬಕ್ಕೆ ಕೌಂಟೌನ್ ಕೂಡ ಸ್ಟಾರ್ಟ್ ಆಯಿತು. ವುಮೆನ್ಸ್ ಪ್ರೀಮಿಯರ್ ಲೀಗ್ ಶೆಡ್ಯೂಲ್ ಕೂಡ ಅನೌನ್ಸ್ ಆಗಿದ್ದು, ಫಸ್ಟ್ ಮ್ಯಾಚ್ನಲ್ಲೇ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಖಾಡಕ್ಕಿಳಿಯಲಿದೆ. ಸ್ಮೃತಿ ಮಂದಾನ ನೇತೃತ್ವದ ತಂಡ ಮತ್ತೊಮ್ಮೆ ಟ್ರೋಫಿಯನ್ನ ಗೆಲ್ಲೋ ಪಣ ತೊಟ್ಟಿದೆ. ಪ್ಲೇಯಿಂಗ್ 11 ಕೂಡ ಬಲಿಷ್ಠವಾಗಿಯೇ ಇರಲಿದೆ. ಹಾಗಾದ್ರೆ ಆರ್ಸಿಬಿಯ ಪಂದ್ಯಗಳು ಯಾವಾಗ, ಎಲ್ಲೆಲ್ಲಿ ಪಂದ್ಯಗಳು ನಡೆಯಲಿವೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟ್ರೆಂತ್ ಏನು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ವಿಶ್ವದ ಅತ್ಯಂತ ಶ್ರೀಮಂತ ಲೀಗ್. ಮಾರ್ಚ್ 21ರಿಂದ ಪುರುಷರ ಟೂರ್ನಿಗೆ ಅದ್ಧೂರಿಯಾಗಿ ಚಾಲನೆ ಕೂಡ ಸಿಗಲಿದೆ. ಅದಕ್ಕೂ ಮುನ್ನವೇ ಮಹಿಳಾ ಟೀಮ್ಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. 2023ರಿಂದ ಶುರುವಾಗಿರುವಂತಹ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ 2 ಸೀಸನ್ಗಳಷ್ಟೇ ನಡೆದಿವೆ. ಇದೀಗ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಮುಂದಿನ ತಿಂಗಳಲ್ಲಿ ಮಹಿಳಾ ತಂಡಗಳ ನಡುವೆ ಪೈಪೋಟಿ ಶುರುವಾಗಲಿದೆ. 3ನೇ ಸೀಸನ್ಗೆ WPLಗೆ BCCI ಶೆಡ್ಯೂಲ್ ಅನ್ನು ಫಿಕ್ಸ್ ಮಾಡಿ ಡೇಟ್ಗಳನ್ನು ಅನೌನ್ಸ್ ಕೂಡ ಮಾಡಿದೆ. 4 ಕ್ರೀಡಾಂಗಣ, ಒಟ್ಟು 22 ಪಂದ್ಯಗಳು. ಪುರುಷರ IPLನಲ್ಲಿ ಒಟ್ಟು 10 ತಂಡಗಳು ಭಾಗಿಯಾಗ್ತವೆ. ಬಟ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ 5 ತಂಡಗಳು ಪೈಪೋಟಿ ನಡೆಸ್ತವೆ. ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, UP ವಾರಿಯರ್ಸ್ ಹೀಗೆ 5 ತಂಡಗಳು WPL ಆಡಲಿವೆ. ಸದ್ಯ 3ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಗಾಗಿ ಕಂಪ್ಲೀಟ್ ಶೆಡ್ಯೂಲ್ ಅನ್ನ BCCI ಪ್ರಕಟ ಮಾಡಿದೆ. ಫೆಬ್ರವರಿ 14ರಂದು ಮೊದಲ ಪಂದ್ಯ ಆರಂಭವಾಗಲಿದ್ದು, ಫೈನಲ್ ಪಂದ್ಯ ಮಾರ್ಚ್ 15ರಂದು ನಡೆಯಲಿದೆ. WPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 4 ನಗರಗಳಲ್ಲಿ ಟೂರ್ನಿ ನಡೀತಾ ಇದೆ. ಬರೋಡಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಪಂದ್ಯ ನಡೆಯಲಿದ್ದು, ಮೊದಲ ಪಂದ್ಯದಲ್ಲೇ ಹಾಲಿ ಚಾಂಪಿಯನ್ ಆಗಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳು ಸೆಣಸಾಟ ನಡೆಸಲಿವೆ. 3ನೇ ಆವೃತ್ತಿಯ ಟೂರ್ನಿಯಲ್ಲಿ ವಡೋದರಾ, ಬೆಂಗಳೂರು, ಲಕ್ನೋ ಮತ್ತು ಮುಂಬೈ ಒಟ್ಟು 22 ಪಂದ್ಯಗಳಿಗೆ ಆತಿಥ್ಯವನ್ನು ವಹಿಸಲಿವೆ. ಲೀಗ್ ಹಂತದಲ್ಲಿ ಎಲ್ಲಾ ತಂಡಗಳಿಗೆ 8 ಪಂದ್ಯಗಳು. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಒಟ್ಟು 5 ತಂಡಗಳು ಇರೋದ್ರಿಂದ ಎಲ್ಲಾ ತಂಡಗಳು ತಮ್ಮ 4 ಎದುರಾಳಿ ತಂಡಗಳೊಂದಿಗೆ 2 ಪಂದ್ಯಗಳನ್ನು ಆಡಬೇಕಿದೆ. ಈ ಮೂಲಕ ಲೀಗ್ನಲ್ಲಿ ಒಂದು ತಂಡಕ್ಕೆ ಒಟ್ಟು 8 ಪಂದ್ಯಗಳಿರುತ್ತವೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯುವಂತ ತಂಡ ನೇರವಾಗಿ ಫೈನಲ್ ಅನ್ನ ಪ್ರವೇಶ ಪಡೆಯುತ್ತೆ. ಇನ್ನು 2 ಮತ್ತು 3ನೇ ಸ್ಥಾನ ಪಡೆಯುವಂತ ತಂಡ ಎಲಿಮಿನೇಟರ್ ಮೂಲಕ ಫೈನಲ್ ಅನ್ನ ಪ್ರವೇಶ ಪಡೆಯಲಿದೆ. ಐಕಾನಿಕ್ ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಎಲಿಮಿನೇಟರ್ ಮತ್ತು ಫೈನಲ್ 2 ನಾಕೌಟ್ ಪಂದ್ಯಗಳಿಗೂ ಕೂಡ ಮುಂಬೈ ಆತಿಥ್ಯವನ್ನು ವಹಿಸಲಿದೆ. ಇನ್ನು RCBಯ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಫೆಬ್ರವರಿ 14ರಂದು ಗುಜರಾತ್ ಜೈಂಟ್ಸ್ ಮೂಲಕ ವಡೋದರಾದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಪಂದ್ಯವನ್ನು ಆಡುತ್ತೆ. ಅನಂತರ ಫೆಬ್ರವರಿ 17ರಂದು ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ವಡೋದರಾದಲ್ಲಿ ಪಂದ್ಯ ನಡೆಯಲಿದೆ. ಇನ್ನು ಫೆಬ್ರವರಿ 21ರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಬೆಂಗಳೂರಿನಲ್ಲೇ ಪಂದ್ಯ ಇರಲಿದೆ. ಹಾಗೆ ಫೆಬ್ರವರಿ 24ರಂದು UP ವಾರಿಯರ್ಸ್ ವಿರುದ್ಧ ಬೆಂಗಳೂರು ತಂಡ ಕಣಕ್ಕಿಳಿಯಲಿದೆ, ಅದು ಬೆಂಗಳೂರಲ್ಲೇ. ಹಾಗೆ ಫೆಬ್ರವರಿ 27ರಂದು ಗುಜರಾತ್ ಜೈಂಟ್ಸ್ ವಿರುದ್ಧ ಮತ್ತೆ ಬೆಂಗಳೂರಿನಲ್ಲೇ ಇನ್ನೊಂದು ಪಂದ್ಯ ಇರಲಿದೆ. ಇನ್ನು ಮಾರ್ಚ್ 1ರಂದು ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ಬೆಂಗಳೂರಲ್ಲೇ ಪಂದ್ಯ ನಡೆಯಲಿದೆ. ಇನ್ನು ಮಾರ್ಚ್ 8ರಂದು UP ವಾರಿಯರ್ಸ್ ವಿರುದ್ಧ ಲಕ್ನೋದಲ್ಲಿ ಫೈಟ್ ನಡೆಯಲಿದೆ. ಮಾರ್ಚ್ 11ರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಮುಂಬೈನಲ್ಲಿ ಪಂದ್ಯ ನಡೆಯಲಿದೆ. ಹೀಗೆ RCB ಲೀಗ್ ಹಂತದಲ್ಲಿ ಒಟ್ಟು 8 ಪಂದ್ಯಗಳನ್ನಾಡಲಿದೆ. WPL ಟೂರ್ನಿಯಲ್ಲಿ ಗುಜರಾತ್ ಜೈಂಟ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್, UP ವಾರಿಯರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ 5 ತಂಡಗಳು ಪೈಪೋಟಿ ನಡೆಸಲಿವೆ. WPL 2025ರಲ್ಲಿ ಯಾವುದೇ ಡಬಲ್ ಹೆಡರ್ ಪಂದ್ಯ ಇರೋದಿಲ್ಲ. ಈ ಕಾರಣದಿಂದಾಗಿ ಲೀಗ್ನಲ್ಲಿ ಯಾವುದೇ ಪಂದ್ಯ ಮಧ್ಯಾಹ್ನ ಪ್ರಾರಂಭ ಆಗೋದಿಲ್ಲ. ಎಲ್ಲಾ ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಶುರುವಾಗಲಿವೆ. 2ನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯುತ್ತಾ RCB. ಇನ್ನು IPL ಅಂತ ಬಂದಾಗ ಫಸ್ಟ್ ಬರೋ ಸ್ಲೋಗನ್ನೇ ಈ ಸಲ ಕಪ್ ನಮ್ದು ಅನ್ನೋದು. ಕಳೆದ 17 ಸೀಸನ್ಗಳಿಂದ IPL ಆಡ್ತಾ ಇದ್ರು ಕೂಡ ಬಾಯ್ಸ್ ಟೀಮ್ ಟ್ರೋಫಿನ ಗೆಲ್ಲೋಕ್ ಸಾಧ್ಯವಾಗಿಲ್ಲ. ಬಟ್ WPL ಶುರುವಾದಂತ 2 ವರ್ಷಕ್ಕೆ ಹೆಣ್ಮಕ್ಳ ಟೀಮ್ ಚಾಂಪಿಯನ್ ಪಟ್ಟಕ್ಕೇರಿದೆ. ಸೊ ಈ ಬಾರಿಯೂ ಕೂಡ ಕಪ್ ಗೆಲ್ಲೋ ಫೇವರೇಟ್ ಟೀಮ್ ಎನಿಸಿಕೊಳ್ತಾ ಇದೆ. ಈ ಸಲ ಕಪ್ ನಮ್ದೇ ಎನ್ನುವಂತ ಸ್ಲೋಗನ್ ಅನ್ನ ಈ ಸಲ ಕಪ್ ನಮ್ಮದು ಎಂದು ಮಾಡಿದಂತ ಮಹಿಳಾ ತಂಡ 2025ರಲ್ಲೂ ಕೂಡ ಬಲಿಷ್ಠ ತಂಡವಾಗಿ ಮೈದಾನಕ್ಕಿಳಿತಾ ಇದೆ. ಈ ಬಾರಿಯೂ ಕೂಡ ಸ್ಮೃತಿ ಮಂದಾನ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಲಿದ್ದಾರೆ. ಮಿನಿ ಹರಾಜಿನಲ್ಲಿ ಪ್ರೇಮಾ ರಾವತ್ ಮೇಲೆ ಕೋಟಿ ಬಿಡ್. ಇನ್ನು ಕಳೆದ ನವೆಂಬರ್ನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಗಾಗಿ ನಡೆದಂತ ಮಿನಿ ಹರಾಜಿನಲ್ಲಿ ಲೆಗ್ ಸ್ಪಿನ್ನರ್ ಪ್ರೇಮಾ ರಾವತ್ ಮೇಲೆ RCB ಅತಿ ಹೆಚ್ಚು ಬಿಡ್ಡನ್ನ ಮಾಡಿತ್ತು. ಅವರಿಗೆ 1.20 ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿದೆ. ಇದೇ ವೇಳೆ ಮತ್ತೆ 3 ಆಟಗಾರರನ್ನ ಮೂಲ ಬೆಲೆಯೊಂದಿಗೆ ತಂಡಕ್ಕೆ ಕರೆದುಕೊಂಡಿತ್ತು. ಆಲ್ರೌಂಡರ್ ಆಗಿರುವಂತಹ ಜೋಶಿತಾ ವಿಜೆ, ರಾಘವಿ ಬಿಸ್ಟ್ ಮತ್ತು ಬೌಲರ್ ಜಾಗರ್ವಿ ಪವಾರ್ಗೆ ಫ್ರಾಂಚೈಸಿ ತಲಾ 10 ಲಕ್ಷ ರೂಪಾಯಿ ಕೊಟ್ಟು ತಂಡಕ್ಕೆ ಜಾಯಿನ್ ಮಾಡಿಕೊಂಡಿದೆ. ಇದರೊಂದಿಗೆ ಮತ್ತೊಮ್ಮೆ ಚಾಂಪಿಯನ್ ಆಗೋಕೆ RCB 18 ಆಟಗಾರರನ್ನ ಒಳಗೊಂಡಂತ ಬಲಿಷ್ಠ ತಂಡವನ್ನೇ ಕಟ್ಟಿದೆ. ಈ ಮೂಲಕ ಸ್ಮೃತಿ ಮಂದಾನ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೆ ತಂಡದಲ್ಲಿ ಸಬ್ಬಿನೇನಿ ಮೇಘನಾ, ರಿಚಾ ಘೋಷ್, ಎಲ್ಲಿಸ್ ಪೆರ್ರಿ, ಜಾರ್ಜಿಯಾ ವೆರ್ಹಾಮ್, ಶ್ರೇಯಾಂಕಾ ಪಾಟೀಲ್, ಆಶಾ ಸೋಬಾನಾ,
ಸೋಫಿ ಡಿವೈನ್, ರೇಣುಕಾ ಸಿಂಗ್, ಸೋಫಿ ಮೊಲಿನ್ಸೆಕ್, ಏಕ್ತಾ ಬಿಸ್ಟ್, ಕೇಟ್ ಕ್ರಾಸ್, ಕನಿಕಾ ಅಹುಜಾ, ಡ್ಯಾನಿ ವ್ಯಾಟ್, ರಾಘವಿ ಬಿಸ್ಟ್, ಜಾಗರ್ ರವಿ ಪವಾರ್, ಪ್ರೇಮಾ ರಾವತ್, ಜೋಶಿತಾ ಇದ್ದಾರೆ. ಸೊ ಬಲಿಷ್ಠ ತಂಡವನ್ನೇ ಕಣಕ್ಕಿಳಿಸೋಕೆ ಈಗಾಗಲೇ ಪ್ಲೇಯಿಂಗ್ 11 ಲೆಕ್ಕಾಚಾರಗಳು ಕೂಡ ನಡೀತಾ ಇವೆ. ಅಲ್ಲದೆ ಸ್ಮೃತಿ ಮಂದಾನ ಭಾರತ ತಂಡದಲ್ಲಿ ಈಗಾಗಲೇ ಅತ್ಯದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ IPL ನಲ್ಲೂ ಕೂಡ ಅಬ್ಬರಿಸೋದ್ರಲ್ಲಿ ಡೌಟೇ ಇಲ್ಲ. ಸೊ ನೀವು ಕೂಡ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.